ವಂಚನೆ ಆರೋಪದಲ್ಲಿ ಮಹಿಳೆಯ ಬಂಧನ. ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಎದುರು ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ವೇತಾ ಗೌಡಾಳಿಂದ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಗೀತಾಗೆ 12,50,000 ನಗದು ವಾಪಸ್ ಕೊಟ್ಟಿದ್ದಾರೆ ವರ್ತೂರು ಪ್ರಕಾಶ್. ಹಣದ ಜೊತೆಗೆ ಮೂರು ಬ್ರಾಸ್ಲೆಟು, ಒಂದು ಚಿನ್ನದ ಉಂಗುರವನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ. ಶ್ವೇತಾ ಗೌಡ ಜೊತೆಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಗಿಫ್ಟ್ ಅಂತ ಹೇಳಿ ಕೆಲವು ಒಡವೆಯನ್ನು ಕೊಟ್ಟಿದ್ಲು, ಅದನ್ನು ವಾಪಸ್ ಕೊಟ್ಟಿದ್ದೇನೆ. ಎಸಿಪಿ ಗೀತಾ ಮುಂದೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನ ಭಾರತೀ ನಗರದ ಠಾಣೆಗೆ ವರ್ತೂರು ಪ್ರಕಾಶ್ ಇವತ್ತು ಹಾಜರಾಗಿದ್ರು. ಮೂರನೇ ಬಾರಿಗೆ ನೋಟಿಸ್ ಕೊಟ್ಟ ನಂತರ ಇವತ್ತು ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ವೇತಾ ಗೌಡ ಮತ್ತು ವರ್ತೂರು ಪ್ರಕಾಶ್ ನಡುವಿನ ನಂಟಿನ ಬಗ್ಗೆ ಪೊಲೀಸರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ವಾಟ್ಸಪ್ ಚಾಟು, ಅವರಿಬ್ಬರ ನಡುವಿನ ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಎಲ್ಲವನ್ನೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸಮಾಜ ಸೇವಕಿ ಅಂತೇಳಿ ಶ್ವೇತಾ ಗೌಡ ಪರಿಚಯ ಆಗಿರ್ತಾರೆ. ಅದಾದ ಮೇಲೆ ಹಲವು ಗಿಫ್ಟ್ಗಳನ್ನು ಶ್ವೇತಾ ಗೌಡ ವರ್ತೂರು ಪ್ರಕಾಶ್ ಅವರಿಗೆ ಕೊಟ್ಟಿದ್ರಂತೆ. ಚಿನ್ನದ ಬ್ರಾಸ್ಲೈಟು ಜೊತೆಗೆ ಉಂಗುರ ಸೇರಿದಂತೆ ಹಲವು ವಸ್ತುಗಳನ್ನು ಕೂಡ ಈಗ ರಿಟರ್ನ್ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು? ಪ್ರಮುಖವಾಗಿ ಈ ಶ್ವೇತಾ ಗೌಡಗೂ ಮತ್ತು ವರ್ತೂರು ಪ್ರಕಾಶ್ಗೂ ಇರುವಂತಹ ನಂಟಿನ ಬಗ್ಗೆ ಹೇಗೆ ವಿವರಿಸಿದ್ರು ಅಂತ ಹೇಳಿ ಪೊಲೀಸರ ಬಳಿ. ಪ್ರೇಮಿ ವಂಚನೆ ಪ್ರಕರಣದಲ್ಲಿ ಕಳೆದ 2 ಗಂಟೆಗಳಿಂದಲೂ ಕೂಡ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಭಾರತೀ ನಗರ ಎಸಿಪಿ ಗೀತಾ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೀಗ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ವರ್ತೂರು ಪ್ರಕಾಶ್ ಬಳಿ ಇದ್ದಂಥ 3 ಬ್ರಾಸ್ಲೈಟು ಮತ್ತು ಒಂದು ಉಂಗುರ, 12.5 ಲಕ್ಷ ನಗದೇನಿತ್ತು ಅದನ್ನು ಈಗ ವಾಪಸ್ ನೀಡಿರುವಂಥದ್ದು. ಈ ಶ್ವೇತಾ ಗೌಡ ವಿಚಾರಣೆ ವೇಳೆಯಲ್ಲೂ ಕೂಡ ಈ ವಿಚಾರ ಬೆಳಕಿಗೆ ಬಂದಿತ್ತು. ವರ್ತೂರು ಪ್ರಕಾಶ್ ಅವರಿಗೆ 3 ಬ್ರಾಸ್ಲೈಟು, ಒಂದು ಉಂಗುರ ಕೊಟ್ಟಿದ್ದೀನಿ, 10 ಲಕ್ಷ ನಗದು ಕೊಟ್ಟಿದ್ದೀನಿ ಅಂತ ಆಕೆ ವಿಚಾರಣೆ ವೇಳೆಯಲ್ಲಿ ಹೇಳಿದ್ಲು. ಆ ನಂತರದಲ್ಲಿ ಪೊಲೀಸರು ಕೂಡ ಆ ಹೇಳಿಕೆ ದಾಖಲು ಮಾಡಿಕೊಂಡು ವರ್ತೂರು ಪ್ರಕಾಶ್ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ಬಾರಿಗೆ ನೋಟಿಸ್ ಕೊಟ್ಟ ನಂತರದಲ್ಲಿ 9:30 ಸುಮಾರಿಗೆ ವರ್ತೂರು ಪ್ರಕಾಶ್ ಅವರು ಭಾರತೀ ನಗರ ಪೊಲೀಸರ ಮುಂದೆ ಹಾಜರಾಗಿದ್ದರು. ಇವತ್ತು ಸತತ 2 ಗಂಟೆಗಳಿಂದಲೂ ಕೂಡ ವಿಚಾರಣೆ ಮುಗಿದ ನಂತರದಲ್ಲಿ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಈಗ ಸದ್ಯಕ್ಕೆ ಅವರು ಮಾಹಿತಿ ನೀಡಿರೋ ಪ್ರಕಾರ 12.5 ಲಕ್ಷ, 3 ನಗದು, 3 ಬ್ರಾಸ್ಲೈಟು, ಒಂದು ಉಂಗುರವನ್ನು ವಾಪಸ್ ಕೊಟ್ಟಿದ್ದೀವಿ. ಮತ್ತು ಶ್ವೇತಾ ಗೌಡ ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಕೆ ನನಗೆ ಸಮಾಜ ಸೇವಕಿ ಅಂತ ಪರಿಚಯ ಆಗಿದ್ದು, ಅದನ್ನು ಬಿಟ್ಟರೆ ನನಗೆ ಆಕೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪರಿಚಯ ಆದ ನಂತರದಲ್ಲಿ ಗಿಫ್ಟು ಅಂತೇಳಿ ಆ ಒಡವೆಗಳು ಮತ್ತು ಚಿನ್ನಾಭರಣವನ್ನು ಕೊಟ್ಟಿದ್ರು ಅನ್ನೋ ಮಾತನ್ನು ಹೇಳಿರುವಂಥದ್ದು. ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ಅವರಿಬ್ಬರು ಯಾವ ರೀತಿ ಪರಿಚಯ ಮತ್ತು ಬೇರೆಲ್ಲ ಈ ಚಿನ್ನಾಭರಣ ವಂಚನೆ ಪ್ರಕರಣ ಏನಿದೆ ಇದರಲ್ಲಿ ವರ್ತೂರು ಪ್ರಕಾಶ್ಗೂ ಏನಾದರೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರದಲ್ಲಿ ಇವತ್ತು ವಿಚಾರಣೆ ಮುಗಿದ ಮೇಲೆ ಎಲ್ಲವುದು ವಿಚಾರಗಳಿಗೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಸದ್ಯಕ್ಕೀಗ ವಾಪಸ್ ಕೊಟ್ಟಿರುವಂಥ ಚಿನ್ನಾಭರಣ ಮತ್ತು ನಗದು ಏನಿದೆ ಅದನ್ನು ಪಂಚರ ಸಮಕ್ಷಮದಲ್ಲಿ ಎಸಿಪಿ ಗೀತಾ ಅವರು ಅದನ್ನು ವಶಕ್ಕೆ ಪಡೆದಿರುವಂಥದ್ದು. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ. ಪ್ರೇಮ್, ಉಮೇಶ್, ಈಗ ಗಿಫ್ಟ್ ರೂಪದಲ್ಲಿ ಬ್ರಾಸ್ಲೈಟು, ರಿಂಗ್ ಎಲ್ಲ ತಗೊಂಡು ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.